ಹೇಳಿ ಸರ್, ಮ್ಯಾಚ್ ಆಗಿತ್ತು ಇವತ್ತು. ಸರ್ ಇಲ್ಲ ಸರ್, ವಿ ಆರ್ ಅಟರ್ಲಿ ಡಿಸಪಾಯಿಂಟೆಡ್. ಇದು ನಮಗೆ ಮ್ಯಾಚ್ ಅಂತ ಅನಿಸ್ತಾ ಇಲ್ಲ. ಇವಾಗ ಕಾಂಟೆಕ್ಸ್ಟ್ ಇಲ್ಲ ಸರ್, ಇದು ಕಂಪ್ಲೀಟ್ ಒನ್ ಸೈಡೆಡ್ ಅಲ್ಲೇ ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇದೆ. CSK ಅದು ಯಾವ ಕ್ರೈಟೀರಿಯಾದಲ್ಲಿ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ರು ನಮ್ಗಂತೂ ಅರ್ಥ ಆಗ್ತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಸಂಜು ಸ್ಯಾಮ್ಸನ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, T20 ವರ್ಲ್ಡ್ ಕಪ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವ್ರಿಗೆ ಕ್ಲಿಕ್ ಆಗ್ತಾ ಇಲ್ಲ. ಅದು ಅವರಿಗೆ ಮೇಜರ್ ಹೆಡ್ಏಕ್ ಆಗ್ತಾ ಇದೆ. ನಮಗೆ CSK ಮತ್ತು RCB ಬ್ಯಾಟ್ಸ್ ಅಂದ್ರೆ ಬಿಗರ್ ಹೋಪ್ಸ್ ಇತ್ತು. ಕ್ಲೋಸ್ ಕಾಂಟ್ಯಾಕ್ಟ್ಸ್, ಆ ಫೈಟ್, ಬ್ಯಾಟಲ್ ನಮಗೆ ಬೇಕಾಗಿತ್ತು. ಇದು ಒನ್ ಸೈಡೆಡ್ ಆಗ್ತಾ ಇದೆ. ಆದ್ರೆ ನೋಡಿ, ನಾವು 10 ಓವರ್ಸ್ ರಿಮೈನಿಂಗ್ ಇದ್ದಾಗಲೇ ಆಚೆ ಬರ್ತಾ ಇದೀವಿ ಅಂದ್ರೆ ನಮಗೆ ಕೊನೆ ಮ್ಯಾಚ್ ಹಾರಿಬಲ್ ಆಗ್ತಾ ಇದ್ರೆ. ಆದ್ರೆ ಒಂದು ನಮ್ಮ RCB ರೆಡ್ ಹಾಟ್ ಫಾರ್ಮ್ ಅಲ್ಲಿ ಇದೆ. ಆಲ್ 11 ಪ್ಲೇಯರ್ಸ್ ಎಕ್ಸ್ಟ್ರಾರ್ಡಿನರಿ ಆಡ್ತಾ ಇದ್ದಾರೆ. ನಮ್ಗೆ ನೋ ಡೌಟ್ ಈ ಸೀಸನ್ ಕೂಡ ನಮ್ದು ಫೈನಲ್ ಸ್ಟೇಜಿಗೆ ಬರೋದ್ರಲ್ಲಿ ನೋ ಡೌಟ್. ಆದ್ರೆ ಒಂದೇ ಒಂದು ರಿಕ್ವೆಸ್ಟ್, ಧೋನಿ ಮತ್ತೆ ವಾಪಸ್ ಬರಲಿ, ನಮಗೆ ಓಲ್ಡ್ CSK ನಮ್ಗೆ ವಾಪಸ್ ಬರಲಿ, ಮತ್ತೆ ಮಸಾಲಾ ಮ್ಯಾಚಸ್ ಬರಲಿ. ನಮ್ಗೆ ಈ ತರ ನಮ್ಗೆ ಒನ್ ಸೈಡೆಡ್ ಕಾಂಟ್ಯಾಕ್ಟ್ ಬೇಡ. ಈ ಸಲ ಟ್ರೇಡ್ ಅಲ್ಲಿ ಕೆಲವೊಂದು ಪ್ಲೇಯರ್ಸ್ ನ ಬಿಟ್ಕೊಟ್ರು, ಜಡೇಜಾ ಕೆಲವೊಂದು ಒಳ್ಳೆ ಪ್ಲೇಯರ್ ನ ಬಿಟ್ಕೊಟ್ಟಿದ್ರು. ಅದೆಲ್ಲರೂ ಒಂದು ತಂಡಕ್ಕೆ ಸರ್ ಅದ್ರ ಬಗ್ಗೆ ನಾನು ಏನು ಹೇಳಲ್ಲ. ದಟ್ ಈಸ್ ಅ ಬ್ಲಂಡರ್ ಸರ್. CSK ಟಿಂಕ್ ಟ್ಯಾಂಕ್, CSK ಮ್ಯಾನೇಜ್ಮೆಂಟ್ ಯಾಕೆ ಆ ಥರ ಡಿಸಿಷನ್ ತಗೊಳ್ರು? ಈ ತರ ನ್ಯೂ ಕಮರ್ಸ್ಗೆ CSK ಜಸ್ಟ್ಗೆ ಕೊಟ್ಟು ಕ್ರೋರ್ಸ್ ಗಟ್ಟಲೆ ಯಾಕೆ ಅವ್ರಿಗೆ ಬಿಟ್ ಮಾಡಿದ್ರು ನಮಗೆ ಹಾರಿಬಲ್ ಚಾಯ್ಸ್ ಆಗ್ತಾ ಇದೆ. ಅದು ಅವರಿಗೆ ಮ್ಯಾಚಸ್ ಕಾಸ್ಟ್ ಆಗ್ತಾ ಇದೆ. ಅರ್ಲಿ ಸ್ಟೇಜಸ್ ಅಲ್ಲಿ ಎಕ್ಸಿಸ್ಟ್ ಆಗುವಂತ ಎಲ್ಲ ಹಾರಿಬಲ್ ಚಾನ್ಸಸ್ ಅವರಿಗಿದೆ. CSK ಹಾರಿಬಲ್. ದಯವಿಟ್ಟು ಈ ತರ ಚಾನ್ಸಸ್ ಮಾಡಬೇಡಿ. ಅನ್ಫಾರ್ಚುನೇಟ್ಲಿ ನಿಮ್ ಯಾವ ಪ್ಲೇಯರ್ಸ್ ಫಾರ್ಮ್ ಅಲ್ಲಿ ಇಲ್ಲ. ದೂಬೆ ಕೂಡ ಅಲ್ಲಿ ಒತ್ತಡ ಬರ್ತಾ ಇದೆ. ದೂಬೆ ಅವನು ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ಅಲ್ಲಿ ಇದ್ದವನು, ವರ್ಲ್ಡ್ ಕಪ್ ಮ್ಯಾನ್ ಆಫ್ ದ ಸೀರೀಸ್ ಅಲ್ಲಿ ಇದ್ದಂತ ಪ್ಲೇಯರ್ಗಳು ಇದ್ದಾರೆ. ಅವರಿಗೆಲ್ಲ ಪ್ರೆಷರ್ ಆಗ್ತಾ ಇದೆ, ಒತ್ತಡ ಬರ್ತಾ ಇದ್ದಾರೆ, ಪರ್ಫಾರ್ಮೆನ್ಸ್ ಆಗ್ತಾ ಇಲ್ಲ. ಬೌಲರ್ಸ್ ಕೂಡ ಯಾರು ಕ್ಲಿಕ್ ಆಗ್ತಾ ಇಲ್ಲ. ಮ್ಯಾಟ್ ಹೆನ್ರಿನೂ ಫೇಲ್ಯೂರ್ ಆಗ್ತಾ ಇದ್ದಾನೆ. ಇನ್ನೊಂದ್ ಕಡೆ ಕಂಬೋಜ್ ಕೂಡ ಕ್ಲಿಕ್ ಆಗ್ತಾ ಇಲ್ಲ. ಅವ್ರಿಗೆ ಹಾರಿಬಲ್ ಪ್ರಾಬ್ಲಮ್ಸ್ ಆಗ್ತಾ ಇದೆ. ದಯವಿಟ್ಟು ನೆಕ್ಸ್ಟ್ ಮ್ಯಾಚಸ್ ಅಲ್ಲಿ ಸೋಲ್ದಕ್ಕಿಂತ ಮುಂಚೆ ಇದನ್ನೆಲ್ಲ ರೀಗ್ರೂಪ್ ಮಾಡಿ ನೆಕ್ಸ್ಟ್ ಕ್ಲೋಸ್ ಕಾಂಟ್ಯಾಕ್ಟ್ ಮ್ಯಾಚಸ್ ಆಡಿ ವಿನ್ ಆಗಿ. ವಿ ವಾಂಟ್ ದಟ್ ಓಲ್ಡ್ ವಿಂಟೇಜ್ CSK ಬ್ಯಾಕ್. ಆ ಕಾಂಟ್ಯಾಕ್ಟ್ ನಮಗೆ ಬೇಕು. ಈಗ CSK ಟೀಮ್ ಧೋನಿ ಮೇಲೆ ಡಿಪೆಂಡ್ ಆಗಿದೆ ಸರ್. ಧೋನಿ ಮೇಲೆ ಡಿಪೆಂಡ್ ಆಗಿಲ್ಲ, ಬಟ್ ಅವ್ರ ಪ್ರೆಸೆನ್ಸ್ ಅಂದ್ರೆ 100% ಟೀಮ್ ಅಲ್ಲಿ ಮಿಸ್ ಆಗ್ತಾ ಇದೆ ಸರ್. ಆ ಇಂಪ್ಯಾಕ್ಟ್ ಅವ್ರಿಗೆ ಆಗ್ತಾ ಇದೆ. ಧೋನಿ ಬಿಹೈಂಡ್ ದ ವಿಕೆಟ್ಸ್ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ರು. ಅವರಿಗೆ ಮೊರಲ್ ಆಗಿ ಬೂಸ್ಟ್ ಮಾಡ್ತಾ ಇದ್ರು. ಪ್ಲೇಯರ್ಸ್ ಗಳಿಗೆ ಎನರ್ಜಿ ಕೊಡ್ತಾ ಇದ್ರು. ಆ ಎನರ್ಜಿ ಅಂತ ಕಂಪ್ಲೀಟ್ ಆಗಿ ಮಿಸ್ ಆಗ್ತಾ ಇದೆ. ಯಾರು ಕೂಡ ಅವರು ಋತುರಾಜ್ ಗಾಯಕ್ವಾಡ್ಗೆ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ತಿಲ್ಲ. ಇಡೀ ಟೀಮ್ ಅಲ್ಲಿ, ಇಡೀ ಫೀಲ್ಡ್ ಅಲ್ಲಿ ಅವರು ಕನ್ಫ್ಯೂಷನ್ ತರ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಪ್ಲೇಯರ್ಸ್ನೆಲ್ಲ. ನಾವು RCB ಬ್ಯಾಟಿಂಗ್ ಅಲ್ಲಿ ನೋಡ್ತಾ ಇದೀವಿ. ಋತುರಾಜ್ ಗಾಯಕ್ವಾಡ್ಗೆ ಯಾವ ಬೌಲರ್ಸ್ ಗಳಿಗೆ, ಯಾವ ಫೀಲ್ಡರ್ಸ್ ಗಳಿಗೆ ಏನ್ ಆಪ್ಷನ್ ಕೊಡಬೇಕು, ಎಲ್ಲ ಅವರು ಫೀಲ್ಡಿಂಗ್ ಸೆಟ್ ಮಾಡಬೇಕು, ಯಾರನ್ನ ಬೌಲಿಂಗ್ ಚೇಂಜ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಕಂಪ್ಲೀಟ್ ಸ್ಟೇಟ್ ಆಫ್ ಡಿಸರೇ CSK ಟೀಮು. ದಯವಿಟ್ಟು ಈ ತರ ಮಾಡಬೇಡಿ. ಧೋನಿ ದಯವಿಟ್ಟು ವಾಪಸ್ ಬನ್ನಿ. ವಿ ಆರ್ ಯುವರ್ ಹಾರ್ಡ್ ಕೋರ್ ಫ್ಯಾನ್. ಪ್ಲೀಸ್ ಸೇವ್ CSK ಫ್ರಮ್ ದ ಬಾಟಮ್ ಆಫ್ ದ ಟೇಬಲ್. ಥ್ಯಾಂಕ್ ಯು ಸರ್. ಇವತ್ತಿನ ಮ್ಯಾಚ್ ಹೇಗೆ ಅನಿಸ್ತು ನಿಮಗೆ? ಸರ್ ಒನ್ ಸೈಡೆಡ್ ಸರ್. ಇಸ್ ಹಾರಿಬಲ್ ಮ್ಯಾಚ್. ನಮಗೆ ಪೈಸಾ ವಸೂಲ್ ಮ್ಯಾಚ್ ಅಲ್ಲ ಸರ್ ಇದು. ಈ ತರ ನಮಗೆ ಟ್ರೂ ಡೈ ಹಾರ್ಡ್ ಕ್ರಿಕೆಟ್ ಫ್ಯಾನ್ಸ್ ಗೆ ನೆವರ್ ಎಕ್ಸ್ಪೆಕ್ಟ್ ದಿಸ್ ಮ್ಯಾಚಸ್. ನಮಗೆ ಮೊದಲಿಂದಾನು CSK RCB ಅಂದ್ರೆ ಮಸಾಲಾ ಬೇಕು. ಆ ಮಸಾಲಾ ಇಲ್ಲ ಇದರಲ್ಲಿ. ಫೈಟ್ ಇರ್ಬೇಕು ಸರ್. ಇದೇನ್ ಸರ್, ನಮ್ಗೆ ಬಿಗಿನಿಂಗ್ ಪವರ್ ಪ್ಲೇ ಅಲ್ಲೇ ಮ್ಯಾಚ್ ಎಂಡ್ ಆಗೋಯ್ತು ಸರ್. 6 ಓವರ್ಸ್ 5 ಓವರ್ಸ್ 3 ವಿಕೆಟ್ 4 ವಿಕೆಟ್ ಅಂದ್ರೆ ಅದು ಮ್ಯಾಚ್ ಅನ್ನಲ್ಲ. ಆದ್ರೆ ಅವರಿಗೆ 250 ಎನಿ ಡೇ 250 ಇಸ್ ನಾಟ್ ಎ ಸ್ಕೋರ್. ಆದ್ರೂ ನಮ್ಮ ಲಾಸ್ಟ್ ಇಂಡಿಯಾದವರು T20 ವರ್ಲ್ಡ್ ಕಪ್ ಅಲ್ಲಿ ಕಂಟಿನ್ಯೂಸ್ 250 ಹೊಡೆದಿದ್ರು. ಅವರು ಚೇಸಿಂಗ್ ಬಂದಿತ್ತು. ನಾವು ಆತರ ಅನ್ಕೊಂಡಿದ್ವಿ, ಏನೋ ದೂಬೆ ಇದಾರೆ, ಸ್ಯಾಮ್ಸನ್ ಇದಾರೆ, ಆಯುಷ್ ಮಾತ್ರ ಏನಾರು ಆಡ್ಬೋದು ಅಂತ. ಬಟ್ ಸರ್ಫರಾಜ್ ಖಾನ್ ಚೆನ್ನಾಗಿ ಆಡಿದ್ರು. ಇಂಡಿಯಾ ಟೀಮ್ ಪ್ಲೇಯರ್ ಸರ್. RCB ಅಲ್ಲಿ ನಿಮ್ಗೆ 11 ವಿನ್ನಿಂಗ್ ಪ್ಲೇಯರ್ಸ್ ಇದಾರೆ. ಅವ್ರದ್ದು ಬ್ಯಾಟಿಂಗ್ ಬಹಳ ಡೀಪ್ ಇದೆ. ರೊಮಾರಿಯೋ ಶಫರ್ಡ್ ತನಕನೂ ಆಡ್ತಾರೆ. ಪ್ರತಿ ಪ್ಲೇಯರ್ಸ್ ಕೂಡ ಆಡ್ತಾ ಇದಾರೆ. ನಮ್ಗೆ ಜಿತೇಶ್ ಶರ್ಮಾ ಇನ್ನೂ ಬ್ಯಾಟಿಂಗ್ ಸಿಗ್ತಾ ಇಲ್ಲ. ಲಾಸ್ಟ್ T20 ಸೀರೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಅವರು ವರ್ಲ್ಡ್ ಕಪ್ ಜಸ್ಟ್ ಮಿಸ್ ಆಗಿದ್ದು. ಜಿತೇಶ್ ಶರ್ಮಂಗ್ ಬ್ಯಾಟಿಂಗ್ ಸಿಗ್ತಾ ಇಲ್ಲ. ರೊಮಾರಿಯೋ ಶಫರ್ಡಿಗೆ ಬ್ಯಾಟಿಂಗ್ ಸಿಗ್ತಾ ಇಲ್ಲ. ಇಮ್ಯಾಜಿನ್ ಮಾಡಿ, ಓನ್ಲಿ ಟಾಪ್ 5 ಅವರೇ ನಿಮಗೆ 250 200 ತನಕ ಆಡ್ತಾ ಇದ್ದಾರೆ. RCB ಬ್ಯಾಟ್ ಇನ್ ಡೆಪ್ತ್ ಬಹಳ ಡೇಂಜರಸ್ ಇದೆ. ರಿಮೈನಿಂಗ್ ಟೀಮ್ ವಾಚ್ ಔಟ್ ಫಾರ್ RCB. ಹುಷಾರಾಗಿರಿ. ನೋಡಿ ಬೇರೆ ಟೀಮ್ ಏನ್ ಕಲ್ತ್ಕೋಬೇಕು ಸರ್. ಅವರು RCB ಗಿದು ಇವಾಗ ಹ್ಯಾಂಗ್ ಓವರ್ ಆಗ್ಬಿಟ್ಟಿದೆ. ಅವರು ಒಂಥರ ಮೈಂಡ್ ಸೆಟ್ ಹ್ಯಾಂಗ್ ಹೋಗ್ಬಿಟ್ಟಿದೆ. RCB ನಮ್ಮ ಮೇಲೆ ಬಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಆ ಪ್ಲೇಯರ್ಸ್ಗಳು ಬ್ಯಾಕಪ್, ಪ್ಲೇಯರ್ಸ್ಗಳು ಸ್ಟ್ರೆಂತ್, ಪ್ಲೇಯರ್ಸ್ಗಳು ಫಾರ್ಮ್ ಆ ತರ ಇದೆ. ಬಹಳ ಕಷ್ಟ ಇದೆ. ಅದರ್ಸ್ ಟೀಮಿಗೆ ಮಾತ್ರ ಹೇಳ್ಬೇಕು. ಅವ್ರಿಗೇನೋ ಹೇಳ್ಬೇಕಂದ್ರೆ ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇಲ್ಲ, ಒಂದು ಕಂಪ್ಲೀಟ್ಲಿ ಬ್ಯಾಡ್ ಲಕ್ ಡೇ ಬೇಕು RCB ನ ಪ್ರೆಸೆಂಟ್ ಈ ಸಿಚುವೇಶನ್ ಸೋಲ್ಸ್ಬೇಕು ಅಂತಂದ್ರೆ. ಇದೇ ತರ ನಮ್ಮ RCB ಕಂಟಿನ್ಯೂ ಮಾಡ್ಲಿ, ಕನ್ಸೆಕ್ಯೂಟಿವ್ ಟ್ರೋಫೀಸ್ ನ ಹೊಡಿಲಿ. ಅದಕ್ಕಿಂತ ನಾವು ಇನ್ನೇನು ಕೇಳಲ್ಲ ಸರ್. ವಿ ಆರ್ ಆಲ್ವೇಸ್ RCB ರಾಯಲ್ ಫ್ಯಾನ್ಸ್. ಥ್ಯಾಂಕ್ ಯು.